ನಮಸ್ಕಾರ, ಗ್ಯಾರೇಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂಜಯ್ ಹೆಗಡೆ. ನಾನಿವತ್ತು ಶಿವಮೊಗ್ಗದಲ್ಲಿರುವಂತಹ ಮಹಂತ್ ಮೋಟರ್ಸ್ಗೆ ಬಂದಿದ್ದೀನಿ. ಮಹೀಂದ್ರಾದವರ ರೀಸೆಂಟ್ ಆಗಿ ಲಾಂಚ್ ಮಾಡಿದಂತಹ XUV3 XO ನ ರಿವ್ಯೂ ಮಾಡೋದಕ್ಕೆ. ಸೊ ಇದು XUV300 ದ ಫೇಸ್ ಲಿಫ್ಟ್ ವರ್ಷನ್ ಆಗಿರುತ್ತೆ. ಸೊ ಇದರಲ್ಲಿ ನೇಮ್ ಇಂದ ಶುರುವಾಗಿ ಫ್ರಂಟ್ ಮತ್ತೆ ರಿಯರ್ ಇಂಟೀರಿಯರ್ ಅಲ್ಲಿ ಬಹಳ ಮೇಜರ್ ಚೇಂಜಸ್ ಗಳಾಗಿದೆ. ಇದು ಯಾವ್ಯಾವ ಚೇಂಜಸ್ ಆಗಿದೆ, ಏನೇನು ಚೇಂಜಸ್ ಆಗಿದೆ, ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹೊಸದಾಗಿ ಲಾಂಚ್ ಆದಂತಹ ಮಹೀಂದ್ರಾ 3 XO ದಲ್ಲಿ ನಿಮಗೆ ಟೋಟಲ್ ಆಗಿ 16 ಕಲರ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ 8 ಸಿಂಗಲ್ ಟೋನ್ ಮತ್ತು 8 ಡೋಲ್ ಟೋನ್ ಕಲರ್ಸ್. ಅಂಡ್ ಇವತ್ತು ನಮ್ಮ ಹತ್ರ ಇರೋದು ಗ್ಯಾಲಕ್ಸಿ ಗ್ರೇ ಕಲರ್ ಇನ್ AX5 ವೇರಿಯಂಟ್. ಅಂಡ್ ಮೇಜರ್ ಆಗಿ ಇದರಲ್ಲಿ ಟೋಟಲ್ ಆಗಿ 5 ವೇರಿಯಂಟ್ಸ್ ಗಳು ಬರುತ್ತೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡರಲ್ಲೂ ಸೇರಿ. ಅದರಲ್ಲಿ MX1, MX2, MX3 ಅಂಡ್ AX5 ಅಂಡ್ AX7 ಇವಿಷ್ಟು ಮೇಜರ್ ವೇರಿಯಂಟ್ಸ್. ಸಬ್ ವೇರಿಯಂಟ್ಸ್ ಗಳು ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ನಮ್ಮ ಹತ್ರ ಇವತ್ತು AX5 ವೇರಿಯಂಟ್ ಇದೆ, ಮೊದಲೇ ಹೇಳಿದಾಗೆ. ಅಂಡ್ ಫ್ರಂಟ್ ಪ್ರೊಫೈಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ರೀಡಿಸೈನ್ ಆಗಿದೆ. ಮಧ್ಯದಲ್ಲಿ ಪಿಯಾನೋ ಬ್ಲಾಕ್ ಅನ್ನು ಯೂಸ್ ಮಾಡಿದ್ದಾರೆ. ಅಂಡ್ ಸ್ವಲ್ಪ EV ಇಶ್ ಆಗಿ ಕಾಣುತ್ತೆ, ಅಂದ್ರೆ ಸಡನ್ ಆಗಿ ನೋಡಿದ್ರೆ ನಿಮ್ಗೆ ಯಾವುದೋ EV ವೆಹಿಕಲ್ ತರ ಕಾಣುತ್ತೆ. ಸೊ ನಿಮ್ಗೆ XUV400 ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಸ್ವಲ್ಪ ಇದೇ ರೀತಿ ಸಿಮಿಲಾರಿಟೀಸ್ ಇರಬಹುದು ಅನ್ನೋದು ನಂದೊಂದು ಆಲೋಚನೆ, ಗೊತ್ತಿಲ್ಲ, ನೋಡಬೇಕು. ಸೊ ಫ್ರಂಟ್ ಪ್ರೊಫೈಲ್ ಕಂಪ್ಲೀಟ್ ಆಗಿ ರೀಡಿಸೈನ್ ಆಗಿದೆ, ಕ್ರ್ಯಾಬ್ ಇನ್ಸ್ಪೈರ್ಡ್ ಡಿಸೈನ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ನಿಮಗೆ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ನಿಮಗೆ ಕ್ರೋಮ್ ಅಲ್ಲಿ ಎಕ್ಸೆಂಟ್ಸ್ ಕಾಣುತ್ತೆ. ಅಂಡ್ ಅದರ ಸೆಂಟರ್ ಅಲ್ಲಿ ಟ್ವಿನ್ ಪಿಗ್ ಮಹೀಂದ್ರಾ ಲೋಗೋ ಅನ್ನು ಪ್ಲೇಸ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ವುಡ್ ಮ್ಯಾನ್ಲಿ ಆಗಿದೆ, ಕಟ್ಸ್ ಅಂಡ್ ಕರ್ವ್ಸ್ ಕೊಟ್ಟಿದ್ದಾರೆ, ಏರೋಡೈನಮಿಕ್ ಹೆಲ್ಪ್ ಆಗ್ಲಿ ಅಂತ. ಹೆಡ್ಲೈನ್ಸ್ ಅನ್ನ ನೋಡೋದಾದ್ರೆ ನಿಮಗೆ ಪ್ರಾಜೆಕ್ಟರ್ LED ಹೆಡ್ಲೈನ್ಸ್ ಬರುತ್ತೆ. ಫಾಲೋ ಮಿ ಹೋಮ್ ಮತ್ತು ಆಟೋ ಹೆಡ್ಲೈನ್ ಫಂಕ್ಷನ್ ಸಹಿತ ಇರುತ್ತೆ. ಇದರಲ್ಲಿ LED DRLs ಬರುತ್ತೆ, ಯುನಿಕ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಕೆಳಗೆ ಈ ವೇರಿಯಂಟ್ ಅಲ್ಲಿ ಯಾವುದೇ ರೀತಿ ಫಾಗ್ಲೆನ್ಸ್ ಬರೋದಿಲ್ಲ. ಇಲ್ಲೂ ಸಹಿತ ನಿಮಗೆ ಪಿಯಾನೋ ಬ್ಲಾಕ್ ಅನ್ನ ಫಿನಿಶ್ ಮಾಡಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಇಲ್ಲೂ ಒಂದು ಸ್ವಲ್ಪ ಕ್ರೋಮ್ ಎಕ್ಸೆಂಟ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಸೊ ಪಿಯಾನೋ ಬ್ಲಾಕ್ ಮತ್ತೆ ಕ್ರೋಮ್ ಅನ್ನ ಬ್ಯೂಟಿಫುಲ್ ಆಗಿ ಟೇಸ್ಟ್ಫುಲ್ ಆಗಿ ಯೂಸ್ ಮಾಡಿ ಡಿಸೈನ್ ಮಾಡಿರುವಂತ ಫ್ರಂಟ್ ಪ್ರೊಫೈಲ್ ಆಗಿರುತ್ತೆ ಇದು. ಕೆಳಗೆ ಬಂದ್ರೆ ನಿಮ್ಗೆ ಮ್ಯಾಟ್ ಬ್ಲಾಕ್ ಅಲ್ಲಿ ರೇಡಿಯೇಟರ್ ಗ್ರಿಲ್ ಬರುತ್ತೆ. ಅಂಡ್ ಇದರ ಅಪ್ಪರ್ ವೇರಿಯಂಟ್ ಅಲ್ಲಿ ನಿಮಗೆ ಇಲ್ಲಿ ADAS ಮಾಡ್ಯೂಲ್ ಅನ್ನು ಪ್ಲೇಸ್ ಮಾಡಿರ್ತಾರೆ. ಅಂಡ್ ಪ್ಲಸ್ ಅಪ್ಪರ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಫ್ರಂಟ್ ಪಾರ್ಕಿಂಗ್ ಕ್ಯಾಮ್ರಾ ಮತ್ತೆ ಪಾರ್ಕಿಂಗ್ ಸೆನ್ಸರ್ಸ್ ಎರಡು ಸಹಿತ ಬರುತ್ತೆ. ಕೆಳಗೆ ನಿಮಗೆ ಗನ್ ಮೆಟಲ್ ಗ್ರೇ ಅಲ್ಲಿ ಸ್ಕಿಡ್ ಪ್ಲೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ನಿಮಗೆ ಟೋವಿಂಗ್ ಹುಕ್ ಸಿಗುತ್ತೆ. ಕಾರಿನ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಇದರಲ್ಲಿ ಮೇಜರ್ ಚೇಂಜಸ್ ಅಂತ ಕಾಣೋದು ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿರುವಂತಹ ಮಷಿನ್ ಕಟ್ ಅಲಾಯ್ಸ್. ಸೊ ಇದು ನಿಮಗೆ 17 ಇಂಚ್ ಅಲ್ಲಿ ಬರುತ್ತೆ. ನಿಮಗೆ XUV300 ಅಂದ್ರೆ ಇದರ ಫೇಸ್ ಲಿಫ್ಟ್ ಅಲ್ಲಿ ಮೊದಲು ಸ್ಟಾರ್ಟಿಂಗ್ ಲಾಂಚ್ ಆದಾಗ 17 ಇಂಚ್ ವೀಲ್ಸ್ ಬರ್ತಿತ್ತು, ಆಮೇಲೆ ಅದನ್ನ ಡ್ರಾಪ್ ಔಟ್ ಮಾಡಿದ್ರು. ಅಗೇನ್ ನವೀನ್ XUV3 XO 17 ಇಂಚ್ ವೀಲ್ಸ್ ಆರ್ ಬ್ಯಾಕ್. ಸೊ ನಿಮ್ಗೆ 4 ವೀಲಿಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಸೈಡ್ ಅಲ್ಲಿ ನೋಡಿದ್ರೆ ಫುಲ್ ಬಾಡಿ ಕ್ಲಾಡಿಂಗ್ಸ್ ಬರುತ್ತೆ ಇನ್ ಮ್ಯಾಟ್ ಬ್ಲಾಕ್ ಫಿನಿಶ್. ಅಂಡ್ ಸೈಡಿಗೆ ಡೋರಿಗೆ ಸ್ಕಿಡ್ ಪ್ಲೇಟ್ಸ್ ಬರುತ್ತೆ. ಡೋರ್ ಗಾರ್ಡ್ ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಪಿಯಾನೋ ಬ್ಲಾಕ್ ಅಲ್ಲಿ ರೂಫ್ ರೈಲ್ಸ್ ಇದೆ. ಐ ಥಿಂಕ್ ಇಟ್ ಇಸ್ ನಾಟ್ ಫಂಕ್ಷನಲ್. ಅಂಡ್ ಸೈಡ್ ಮಿರರ್ಸ್ ಅಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಅಂಡ್ ಫೋಲ್ಡೇಬಲ್ ವಿತ್ LED ಟರ್ನ್ ಇಂಡಿಕೇಟರ್ಸ್, ಇವಿಷ್ಟು ಫೀಚರ್ಸ್ ಗಳು ಬರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂತು ನಿಮ್ಗೆ ಇದರಲ್ಲಿ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಫುಲ್ ಕಾರಿಂದು ಡೈಮೆನ್ಷನ್ ಅನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಅಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಫ್ರಂಟ್ ಅಲ್ಲಿ ಮೆಕ್ಫಾರ್ಸನ್ ಸ್ಟ್ರಟ್ ವಿತ್ ಆಂಟಿ ರೋಲ್ ಬಾರ್ ಸಸ್ಪೆನ್ಷನ್ ಬರುತ್ತೆ. ರಿಯರ್ ಅಲ್ಲಿ ಟ್ವಿಸ್ಟೆಡ್ ಆಂಗಲ್ ವಿತ್ ಕಾಯಿಲ್ ಸ್ಪ್ರಿಂಗ್ಸ್ ಬರುತ್ತೆ.
ಸೊ ಇವಿಷ್ಟು ಕಾರಿನ ಸೈಡ್ ಪ್ರೊಫೈಲ್ ಆಗಿತ್ತು. ಸೊ ರಿಯರ್ ಅಲ್ಲಿ ಮೇಜರ್ ಚೇಂಜಸ್ ಆಗಿರೋದು. ಸೊ ರಿಯರ್ ಪ್ರೊಫೈಲ್ ಏನಿದೆ, ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ರಿಯರ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ನಾನು ಮುಂಚೆನೆ ಹೇಳಿದಾಗೆ 3XO ಫ್ರಂಟ್ ಪ್ರೊಫೈಲ್ ಮತ್ತೆ ರಿಯರ್ ಪ್ರೊಫೈಲ್ ನ ಕಂಪ್ಲೀಟ್ ಆಗಿ ಫ್ಯೂಚರಿಸ್ಟಿಕ್ ಆಗಿ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿದ್ದಾರೆ. ಸೊ ಫ್ರಂಟ್ ಪ್ರೊಫೈಲ್ ನೋಡಿದಿರಿ, ರಿಯರ್ ಪ್ರೊಫೈಲ್ ಅಲ್ಲೂ ಸಹಿತ ನಿಮ್ಗೆ ಕ್ರ್ಯಾಬ್ ಇನ್ಸ್ಪೈರ್ಡ್ ಅಂತ ಹೇಳ್ಬೋದು. ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಬರುತ್ತೆ, LED ಅಲ್ಲಿ ಬರುತ್ತೆ. ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಆಂಟೆನಾ ಇದೆ, ರಿಯರ್ ಸ್ಪಾಯ್ಲರ್. ಐ ಥಿಂಕ್ ಇಟ್ ಈಸ್ ಅ ಡುವಲ್ ಟೋನ್ ಸ್ಪಾಯ್ಲರ್. ಸೈಡ್ಗೆ ನಿಮ್ಗೆ ಪಿಯಾನೋ ಬ್ಲಾಕ್ ಅಲ್ಲಿ ಮೌಂಟಿಂಗ್ಸ್ ಕೊಟ್ಟಿದ್ದಾರೆ, ಇನ್ಸರ್ಟ್ಸ್. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ, ಡಿಫಾಗರ್ ಇದೆ, ರಿಯರ್ ವೈಪರ್ ಇದೆ, ವಾಷರ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅದರ ಕೆಳಗೆ ನಿಮ್ಗೆ ಮೇನ್ ಹೈಲೈಟ್ ಅಂತ ಹೇಳಿದ್ರೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್. ಸೊ ಇದು ಒಂದ್ ಟೈಪ್ ಅಲ್ಲಿ ಫ್ರಂಟ್ ಪ್ರೊಫೈಲ್ ಇದ್ದಾಗೆ ಕ್ರ್ಯಾಬ್ ಡಿಸೈನ್ ಅಲ್ಲಿ ಅದೇ ಶೇಪ್ ಅಲ್ಲೇ ಬಂದಿದೆ. ಸೊ LED ಟೇಲ್ ಲ್ಯಾಂಪ್ಸ್ ಬರುತ್ತೆ. ಇದರ ಮಧ್ಯದಲ್ಲಿ ನಿಮ್ಗೆ ಟ್ವಿನ್ ಪೀಕ್ ಕ್ರೋಮ್ ಅಲ್ಲಿ ಮಹೀಂದ್ರಾ ಲೋಗೋ, ಸಿಲ್ವರ್ ಅಲ್ಲಿ XUV 3XO ಬ್ಯಾಚಿಂಗ್ ಅನ್ನು ಪ್ಲೇಸ್ ಮಾಡಿದ್ದಾರೆ. ಇದರ ಕೆಳಗೆ ನಿಮ್ಗೆ ಮ್ಯಾಟ್ ಬ್ಲಾಕ್ ಅಲ್ಲಿ ದೊಡ್ಡದಾಗಿರೋ ಬಂಪರ್ ಅನ್ನು ಡಿಸೈನ್ ಮಾಡಿದ್ದಾರೆ. ಈ ಕಡೆ ರಿಫ್ಲೆಕ್ಟರ್ ಬರುತ್ತೆ. ಇಲ್ಲಿ ಸಿಲ್ವರ್ ಇನ್ಸರ್ಟ್ಸ್ ಅನ್ನ ಇದೇ ರೀತಿಯಲ್ಲಿ ಇದೇ ಶೇಪ್ ಅಲ್ಲಿ ಕ್ಯಾರಿ ಆನ್ ಮಾಡಿದ್ದಾರೆ. ಇದ್ರ ಕೆಳಗೆ ನಿಮ್ಗೆ ಸಿಲ್ವರ್ ಅಲ್ಲಿ ಸ್ಕಿಡ್ ಪ್ಲೇಟ್ಸ್ ಬರುತ್ತೆ, 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಬಟ್ ಈ ಪ್ರೈಸ್ ಅಲ್ಲಿ 4 ಕೊಡ್ಬೋದಿತ್ತ ಅಂತ. ಇಲ್ಲಿ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಇದೆ. ಸೊ ಇವಿಷ್ಟು ರಿಯರ್ ಪ್ರೊಫೈಲ್ ಆಗಿತ್ತು. ಸೊ ಇನ್ನು ಬೂಟ್ ಸ್ಪೇಸ್ ನೋಡೋದಾದ್ರೆ ಬೂಟ್ ಸ್ಪೇಸ್ ಅನ್ನ ಓಪನ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬಟನ್ ಇದೆ. ಸ್ಪೇಸ್ ಅನ್ನ ನೋಡೋದಾದ್ರೆ ನಿಮ್ಗೆ ಮೇಲ್ಗಡೆಯಲ್ಲಿ ಗ್ರಾಬ್ ಹ್ಯಾಂಡಲ್ಸ್ ಇದೆ, ನಿಮಗೆ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬೂಟ್ ಸ್ಪೇಸ್ ಟೋಟಲ್ ಆಗಿ 364 ಲೀಟರ್ಸ್ ಬರುತ್ತೆ. ಆಮೇಲೆ ಪ್ರೀ ಫೇಸ್ ಲಿಫ್ಟೆಡ್ ವರ್ಷನ್ ಅಂದ್ರೆ XUV 300 ಬೂಟ್ ಸ್ಪೇಸ್ ಇಂದು ಸ್ವಲ್ಪ ಕಂಪ್ಲೇಂಟ್ ಅಂತ ಹೇಳ್ತಿದ್ರು. ಬಟ್ ಐ ಥಿಂಕ್ ಇಟ್ ಇಸ್ ಮೋರ್ ಪ್ರಾಕ್ಟಿಕಲ್. ಅಷ್ಟೇನು ಕಂಫರ್ಟೇಬಲ್ ಅಲ್ಲ ಅಂತ ಹೇಳೋದು ತಪ್ಪು. ಬಿಕಾಸ್ ಈಸಿಲಿ 4 ಪೀಪಲ್ ಇಂದು ಲಗೇಜ್ ಅನ್ನ ಕ್ಯಾರಿ ಮಾಡಬಹುದು. ಅಷ್ಟು ಇನಫ್ ಸ್ಟೋರೇಜ್ ಸ್ಪೇಸ್ ಇದೆ. ಪಾರ್ಷಲ್ ಸೆಲ್ಫ್ ಬರೋದಿಲ್ಲ, ಇದರಲ್ಲಿ ಯಾವುದೇ ರೀತಿ ಲೈಟ್ಸ್ ಅನ್ನ ಕೊಟ್ಟಿಲ್ಲ. ಅಂಡ್ 60-40 ರಿಯರ್ ಸೀಟ್ಸ್ ಬರುತ್ತೆ. ನಿಮ್ಗೆ ಲಗೇಜ್ ಜಾಸ್ತಿ ಇದ್ರೆ ನೀವು ಸೀಟ್ ಅನ್ನ ಫೋಲ್ಡ್ ಮಾಡ್ಕೊಂಡು ಸಫಿಶಿಯಂಟ್ ಲಗೇಜ್ ಅನ್ನ ಫಿಲ್ ಮಾಡ್ಕೊಂಡು ಕ್ಯಾರಿ ಮಾಡಬಹುದು. ಅಂಡ್ ಬೂಟ್ ಲಿಡ್ ಸ್ವಲ್ಪ ಹೈಟ್ ಇದೆ. ಸೊ ಲಗೇಜ್ ಅನ್ನ ಕ್ಯಾರಿ ಮಾಡ್ಬೇಕಾದ್ರೆ ಇಲ್ಲ ಲೋಡ್ ಇಲ್ಲ ಅನ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಸೊ ಇನಫ್ ಬೂಟ್ ಸ್ಪೇಸ್ ಐ ಥಿಂಕ್. ಬೂಟ್ ಸ್ಪೇಸ್ ಕೆಳಗಡೆ ನಿಮ್ಗೆ 16 ಇಂಚಿಂದು ಸ್ಟೀಲ್ ವೀಲ್ಸ್ ಬರುತ್ತೆ, ಸ್ಪೇರ್ ವೀಲ್ಸ್. ಸೊ ಇವಿಷ್ಟು ಕಾರಿನ ಬೂಟ್ ಸ್ಪೇಸ್ ಆಗಿತ್ತು. ಇವಿಷ್ಟು ಕಾರಿನ ಎಕ್ಸ್ಟೀರಿಯರ್ ಅನ್ನು ನೋಡಿದ್ರಿ. ಸೊ ಕಾರಿನ ಇಂಟೀರಿಯರ್ ಅನ್ನ ನೋಡೋಣ. ಫಸ್ಟ್ ನಿಮ್ಗೆ ಡ್ರೈವರ್ ಸೈಡ್ ಅಲ್ಲಿ ನಿಮ್ಗೆ ರಿಕ್ವೆಸ್ಟ್ ಸೆನ್ಸರ್ ಬಟನ್ ಬರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ 8 ವೇ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟು ಬ್ಯಾಕು ಹೈಟು, ಆಮೇಲೆ ಬ್ಯಾಕ್ ರೆಸ್ಟ್ ಅನ್ನ ರಿಕ್ಲೈನರ್ ಪ್ಲಸ್ ಹೆಡ್ ರೆಸ್ಟ್ ಅನ್ನು ಅಡ್ಜಸ್ಟೇಬಲ್ ಮಾಡಬಹುದು. ಸೊ ಇಲ್ಲಿಂದ ನಾವು ಒಳಗೆ ಎಂಟರ್ ಆದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 3XO ಸ್ಕಫ್ಲೆಟ್ಸ್ ಬರುತ್ತೆ. ಕಾರಿನ ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ಲಿ ಡುವಲ್ ಟೋನ್ ಅಲ್ಲಿ ಬರುತ್ತೆ. ಒಂದು ಬ್ಲಾಕ್ ಆಮೇಲೆ ಮತ್ತೊಂದು ಬೀಜ್ ವೈಟ್, ಬೀಜ್ ಅಂತ ಹೇಳ್ಬೋದು. ಆ ಕಲರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡುವಲ್ ಟೋನ್ ಸೆಟಪ್ ಅಲ್ಲಿ ಇಂಟೀರಿಯರ್ ಅನ್ನ ಫಿನಿಶ್ ಮಾಡಿದ್ದಾರೆ. ಮಧ್ಯದಲ್ಲಿ ನಿಮ್ಗೆ ಫ್ಲೋಟಿಂಗ್ ಟೈಪ್ ಅಲ್ಲಿ 10.24 ಇಂಚಿಂದು ಸ್ಕ್ರೀನ್ ಬರುತ್ತೆ. ಆಮೇಲೆ ಡ್ರೈವರ್ ಸೈಡ್ ಡಿಸ್ಪ್ಲೇ ಸಹಿತ ಇದೆ. ಇದರಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳು ಬರುತ್ತೆ. ಸ್ಟೇರಿಂಗ್ ವೀಲ್ ಅನ್ನ ನಿಮ್ಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ನಿಮ್ಗೆ ಪಿಯಾನೋ ಬ್ಲಾಕ್ ಅನ್ನು ಸಹಿತ ಯೂಸ್ ಮಾಡಿದ್ದಾರೆ. ಮಧ್ಯದಲ್ಲಿ ಟ್ವಿನ್ ಪೀಕ್ ಮಹೀಂದ್ರಾ ಲೋಗೋ. ಅಂಡ್ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಮ್ಯಾನುವಲ್ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ. AC-ಗೆ, ವಾಲ್ಯೂಮಿಗೆ, ಆಮೇಲೆ ಸ್ಕ್ರೀನ್ ಇಂದು ರಿವರ್ಸ್ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಎಲ್ಲದಕ್ಕೂ ಮ್ಯಾನುವಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ಮೋರ್ ಕಂಫರ್ಟೇಬಲ್ ಟು ಯೂಸ್. ಆಮೇಲೆ ಸೆಂಟ್ರಲ್ಲಿ ನಿಮ್ಗೆ ಹಜಾರ್ಡ್ ಲೈಟಿನ ಸ್ವಿಚ್ ಇದೆ. ಡುವಲ್ ಝೋನ್ AC ಬರುತ್ತೆ. 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಇದು. ಸೊ ಅಲ್ಲಿ ನಿಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಸಹಿತ ಸಪೋರ್ಟ್ ಆಗುತ್ತೆ. ಒಂದು USB ಚಾರ್ಜಿಂಗ್ ಪೋರ್ಟ್ ಇದೆ. ಮ್ಯಾನುವಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ 2 ಕಪ್ ಹೋಲ್ಡರ್ ಬರುತ್ತೆ. ಮಧ್ಯದಲ್ಲಿ ಆರ್ಮ್ ರೆಸ್ಟ್ ಇದೆ ವಿತ್ ಸಮ್ ಗುಡ್ ಅಮೌಂಟ್ ಆಫ್ ಸ್ಟೋರೇಜ್ ಸ್ಪೇಸ್. ಆಮೇಲೆ ಸ್ಟೇರಿಂಗ್ ವೀಲ್ ಅನ್ನು ನೀವು ಟಿಲ್ಟ್ ಮತ್ತೆ ಟೆಲಿಸ್ಕೋಪಿ 2 ವೇದಲ್ಲಿ ಅಡ್ಜಸ್ಟೇಬಲ್ ಮಾಡಬಹುದು. ಅಂಡ್ ಪವರ್ ಆನ್ ಆಫ್ ಮಾಡೋದಕ್ಕೆ ಡೆಡಿಕೇಟೆಡ್ ಬಟನ್ ಅನ್ನ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಿ ನೀವು ಅಲ್ಲಿ. ಮೇಲ್ಗಡೆ ನಿಮ್ಗೆ ಸನ್ ರೂಫ್ ಬರುತ್ತೆ, ವಿಚ್ ಕಂಪನಿ ಕಾಲ್ ಮಾಡೋದು ಸ್ಕೈ ರೂಫ್ ಅಂತ ಹೇಳಿ. ಇದರ ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ನಿಮ್ಗೆ ಮೂನ್ ರೂಫ್, ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಸಣ್ಣದಾಗಿರೋ ಸನ್ ರೂಫ್ ಮಾತ್ರ ಬರುತ್ತೆ, ಸ್ಕೈ ರೂಫ್ ಅಂತ ಕರೀತಾರೆ.
ಗಿವ್ಸ್ ಯು ಏರಿ ಫೀಲಿಂಗ್. ಸೊ ಮುಂದ್ಗಡೆ ನಿಮಗೆ ಕ್ಯಾಬಿನ್ ಲ್ಯಾಬ್ಸ್ ಬರುತ್ತೆ. ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಸಹಿತ ಇದೆ. ಆಂಪಲ್ ಅಮೌಂಟ್ ಆಫ್ ಸ್ಟೋರೇಜ್ ಸ್ಪೇಸ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ 4 ಡೋರ್ ಅಲ್ಲೂ ನಿಮಗೆ ಮ್ಯಾಗ್ಝಿನ್ ಸ್ಪೇಸ್ ಮತ್ತು 2 ಲೀಟರ್ ಇಂದು ಬಾಟಲ್ ಹೋಲ್ಡರ್, ಅಂದ್ರೆ 1 ಲೀಟರ್ ಇಂದು 2 ಬಾಟಲ್ ಹೋಲ್ಡರ್ ಸ್ಪೇಸ್ ಇದೆ. ಟೋಟಲ್ ಆಗಿ 6 ಸ್ಪೀಕರ್ಸ್ ಬರುತ್ತೆ. ಇನ್ನು ಡ್ರೈವರ್ ಸೈಡ್ ಅಲ್ಲಿ ನಿಮಗೆ 4 ವಿಂಡೋಸ್ ಇಂದು ಪವರ್ ಬಟನ್ಸ್ ಇನ ಕಂಟ್ರೋಲ್ಸ್ ಬರುತ್ತೆ. ಡೋರ್ ಲಾಕ್ ಮತ್ತೆ ಅನ್ಲಾಕ್ ಇಂದು. ಆಮೇಲೆ ಔಟ್ ಸೈಡ್ ರಿಯರ್ ವ್ಯೂ ಮಿರರ್ ಅಡ್ಜಸ್ಟ್ಮೆಂಟ್ ನ ಬಟನ್ ಸಹಿತ ಇಲ್ಲಿ ಸಿಗುತ್ತೆ. ಸೊ ಇವೆಷ್ಟು ನಿಮಗೆ ಡ್ರೈವರ್ ಸೈಡ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಪ್ಲಸ್ ನಿಮಗೆ 4 ಡೋರ್ ಅಲ್ಲೂ ಸಹಿತ ನಿಮಗೆ ಪವರ್ ವಿಂಡೋಸ್ ಇನ ಸ್ವಿಚಸ್ ಬರುತ್ತೆ. ಸೊ ನಿಮಗೆ ಗ್ಲೋ ಬಾಕ್ಸ್ ಇದೆ. ಗ್ಲೋ ಬಾಕ್ಸ್ ಇದರಲ್ಲಿ ಯಾವುದೇ ಕೂಲಿಂಗ್ ಫಂಕ್ಷನ್ ಬರೋದಿಲ್ಲ. AX5 ವೇರಿಯಂಟ್ ಆಗಿರೋದ್ರಿಂದ ಡಿಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ಇದೆ. ಇನ್ನು ರಿಯರ್ ಸ್ಪೇಸ್ ಕಂಫರ್ಟ್ ಅನ್ನ ನೋಡೋದಾದ್ರೆ ನಿಮಗೆ 3 ಜನ ಆರಾಮಾಗಿ ಕುತ್ಕೊಳ್ಬಹುದು. ಸೊ ನಿಮಗೆ ಸೆಂಟರ್ ಅಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ. ಕೆಳಗೆ ಮೊಬೈಲ್ ಹೋಲ್ಡರ್ ಅಂಡ್ ವಿತ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್. ಕೆಳಗೆ 12 ವೋಲ್ಟ್ ಚಾರ್ಜಿಂಗ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ 3 ಸಹಿತ ಅಡ್ಜಸ್ಟೇಬಲ್ ಹೆಡರ್ಸ್ ಬರುತ್ತೆ. ಮಧ್ಯದಲ್ಲಿ ಸೆಂಟರ್ ಆರ್ಮ್ರೆಸ್ಟ್ ಇದೆ. ಇದು ರಿಯರ್ ಸೀಟಿನ ಲೆಗ್ ಸ್ಪೇಸ್ ಮತ್ತೆ ಥೈ ಸಪೋರ್ಟ್ ಅನ್ನ ನೋಡೋದಾದ್ರೆ ನನ್ನ ಹೈಟು 5'5", ಮೀಡಿಯಂ ಮತ್ತು ಶಾರ್ಟ್ ಅಂತ ಕನ್ಸಿಡರ್ ಮಾಡಿ. ಸೊ ನನಗೆ ಯಾವುದೇ ರೀತಿ ಲೆಗ್ ಸ್ಪೇಸ್ ಅಲ್ಲಿ ಕಂಪ್ಲೇಂಟ್ ಅಂತೂ ಇಲ್ಲ, ಆರಾಮಾಗಿ ಕುತ್ಕೊಂಡಿದ್ದೀನಿ. ಫ್ರಂಟ್ ಡ್ರೈವರ್ ಸೀಟು ನನ್ನ ಹೈಟಿಗೆ ಅಡ್ಜಸ್ಟೇಬಲ್ ಆಗಿದೆ. ಸೊ ಎವರೇಜ್ ಇಂಡಿಯನ್ ಹೈಟಿಗೆ ಯಾವುದೇ ರೀತಿ ಲೆಗ್ ಸ್ಪೇಸ್ ಇನ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸೊ ನ್ಯೂ XUV 3XO ದಲ್ಲಿ ನಿಮಗೆ 3 ಇಂಜಿನ್ ಆಪ್ಷನ್ಸ್ ಬರುತ್ತೆ. ಡೀಸೆಲ್ ಅಲ್ಲಿ 1 ಪ್ಲಸ್ ಪೆಟ್ರೋಲ್ ಅಲ್ಲಿ 2 ಇಂಜಿನ್ ಆಪ್ಷನ್ ಇದೆ. ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಗಳ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಇಂಜಿನ್ ನಾಯ್ಸ್ ಅನ್ನ ಕೇಳಿ. ಪ್ಯೂರ್ ಬ್ಲಿಸ್, ಪ್ಯೂರ್ ಹ್ಯಾಪಿನೆಸ್ ಫಾರ್ ಮೆನ್. ಇಂಜಿನ್ ಅಲ್ಲಿ ಫಸ್ಟ್ ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ. CRDE ಇಂಜಿನ್ ವಿತ್ 4 ಸಿಲಿಂಡರ್. ನಿಮಗೆ 115 BHF ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಿತ್ 300 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನೊಂದು 1.2 ಲೀಟರ್ ಪೆಟ್ರೋಲ್ MPFI ಇಂಜಿನ್. ಇದು ನಿಮಗೆ 110 BHF ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ವಿತ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಆಮೇಲೆ ಕಂಪ್ನಿ ಕ್ಲೇಮ್ ಮಾಡೋದು 18.89 ಕಿಲೋಮೀಟರ್ಸ್ ಆಫ್ ಮೈಲೇಜ್ ಅನ್ನು ಕ್ಲೇಮ್ ಮಾಡುತ್ತೆ. ಸೊ ನಿಮಗೆ 3ನೇ ಇಂಜಿನ್ ಬಂದು ಪೆಟ್ರೋಲ್ 1.2 ಲೀಟರ್ TGDI ಇಂಜಿನ್ which produces 123 BHP of power and 230 Newton meters of torque and produce ಮಾಡುತ್ತೆ. ಸೊ ಇವಿಷ್ಟು ಇಂಜಿನ್ ಸ್ಪೆಸಿಫಿಕೇಶನ್ ಆಗಿರುತ್ತೆ. ಸೊ ಫೈನಲ್ ಆಗಿ ನಿಮಗೆ ಕಾರಿನ ಸೇಫ್ಟಿ ಫೀಚರ್ಗಳ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಅಂಡ್ ಸೇಫ್ಟಿ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಅಂತೂ ಪ್ರೀವಿಯಸ್ ವೇರಿಯಂಟ್ 5 ಸ್ಟಾರ್ ಬಂದಿದೆ. ಸೊ ಇದು ಸೇಮ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ 5 ಸ್ಟಾರ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದರ ಪ್ರೈಸ್ ಬಂದು ನಿಮಗೆ 9.25 ಲಕ್ಷ ಸ್ಟಾರ್ಟಿಂಗ್ ಇಂದ. ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರ್ 9.25 ಲಕ್ಷದಿಂದ ಪ್ರಾರಂಭವಾಗಿ 19.5 ಲಕ್ಷದವರೆಗೆ ಹೋಗುತ್ತೆ. ಸೊ ನಿಮಗೆ ಡೀಲರ್ ಇಂದ ಡೀಲರ್ಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ದಟ್ ಈಸ್ ಆಬ್ವಿಯಸ್. ಸೊ ನೀವು ಶಿವಮೊಗ್ಗ ಸರೌಂಡಿಂಗ್ ಅಲ್ಲಿ ಇದ್ರೆ ಮಹಂತ್ ಮಹೀಂದ್ರಾ ಮೋಟರ್ಸ್ಗೆ ಭೇಟಿ ಕೊಡಿ. ಕಾರ್ ಡಿಸ್ಪ್ಲೇದಲ್ಲಿದೆ. ಕಾರನ್ನ ನೋಡಿ ಸ್ಪೆಸಿಫಿಕೇಶನ್ ನ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಡಿಸೈಡ್ ಮಾಡಿ. ಸ್ಟಾಫ್ಸ್ ಆರ್ ರಿಯಲಿ ವೆರಿ ಫ್ರೆಂಡ್ಲಿ. ಸೊ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗೆ ಗ್ಯಾರೇಜ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಡ್ರೈವ್ ಸೇಫ್ಲಿ ಅಂಡ್ ಡ್ರೈವ್ ರೆಸ್ಪಾನ್ಸಿಬ್ಲಿ. ಟೇಕ್ ಕೇರ್.